Jonathan. Now the people are saying, who's your daddy? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ, ಕರ್ನಾಟಕದ ಎರಡನೇ ರಾಜಧಾನಿ ಬೆಳಗಾವಿಯ ಹುಕ್ಕೇರಿಯ ವಿಚಾರವಾಗಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇಷ್ಟಪಡ್ತೇನೆ. ಇವತ್ತು ಹುಕ್ಕೇರಿ ಅಂತಂದರೆ ಹೂವಿನ ಕೇರಿ ಹುಕ್ಕೇರಿ, ಬೆಳಗಾವಿಯ ಸಮೃದ್ಧ ನಾಡು, ವಿಶಾಲವಾದ ನಾಡು. ಬೆಳಗಾವಿನಲ್ಲಿ ಅನೇಕ ಕುಟುಂಬಗಳ ಪ್ರಾಬಲ್ಯವಿರುವಂತಹ ನಾವು ತಾಲೂಕುಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೊಂದು ಹುಕ್ಕೇರಿ. ಹುಕ್ಕೇರಿ ವಿಶ್ವನಾಥ್ ಕತ್ತಿ, ಆನಂತರ ಅವರ ಪುತ್ರ ಉಮೇಶ್ ಕತ್ತಿ, ನಮ್ಮ ರಾಜ್ಯದ ಒಳ್ಳೆಯ ಒಬ್ಬ ಉದಾತ್ತ ರಾಜಕಾರಣಿ, ನೇರ ಮಾತಿನ ರಾಜಕಾರಣಿ, ಎದೆಗಾರಿಕೆಯ ರಾಜಕಾರಣಿ ಅಂತಲೇ ಹೇಳ್ಬೋದು. ದಿವಂಗತ ಉಮೇಶ್ ಕತ್ತಿ ಅವರು ಮಾಜಿ ಸಚಿವರು ಕೂಡ. ಇವತ್ತು ನಾನು ಯಾಕೆ ಹುಕ್ಕೇರಿ ವಿಷಯ ಮಾತಾಡ್ತಾ ಇದ್ದೀನಿ ಅಂತಂದರೆ, ಹುಕ್ಕೇರಿ ಇಡೀ ರಾಜ್ಯದ ಒಂದು ಕೇಂದ್ರವಾಗಿ ಪರಿವರ್ತನೆ ಆಗಿದೆ. ಯಾಕಪ್ಪ ಇದು ಹುಕ್ಕೇರಿ ಇದ್ದಕ್ಕಿದ್ದಂತೆ ಕೇಂದ್ರವಾಗಿ? ಹುಕ್ಕೇರಿನಲ್ಲಿ ಅಲ್ಲಿನ ಒಂದು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ, ಅದೊಂದು ಸಣ್ಣ ಚುನಾವಣೆ, ಕರ್ನಾಟಕದ ಪಾಲ್ಗೆ ಅದೊಂದು ಸಣ್ಣ ಚುನಾವಣೆ. ಆದರೆ ಯಾರ ನಡುವಿನ ಚುನಾವಣೆಯ ಜಿದ್ದಾಜಿದ್ದಿಯಲ್ಲಿ ನಡೀತಾ ಇತ್ತು ಅಂತಂದರೆ, ಕರ್ನಾಟಕದ ಮುಂದಿನ 2028ಕ್ಕೆ ನಾನೇ ಮುಖ್ಯಮಂತ್ರಿ ಅನ್ನುವ ಕನಸನ್ನು ಕಟ್ಟಿರುವಂತಹ ಒಂಥರ ಪ್ರಭಾವಿ ಸಚಿವರು, ಸಿದ್ದರಾಮಯ್ಯನವರ ಆಪ್ತ ಸಚಿವರು, ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಚಿವರು, ಅವರ ಮತ್ತು ಉಮೇಶ್ ಕತ್ತಿ ಅವರ ನಡುವಿನ ಗುದ್ದಾಟ ಇವತ್ತು ಅಲ್ಲಿನ 15 ಸ್ಥಾನಗಳನ್ನು ನಿರಾಯಾಸವಾಗಿ ರಮೇಶ್ ಕತ್ತಿ ಅವರ ಪಾಲಾಗಿದೆ. ರಮೇಶ್ ಕತ್ತಿ ಅವರ ಪ್ಯಾನಲ್ ಆ 15 ಸ್ಥಾನಗಳನ್ನು ಸಹ ಗೆದ್ದಿದೆ. ಇಲ್ಲಿ ಒಂದು ಸಣ್ಣ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಒಂದು ಚುನಾವಣೆ ಯಾಕೆ ಇಡೀ ರಾಜ್ಯವನ್ನು ಕಾಡುತ್ತೆ ಮತ್ತು ಕಂಗೆಡಿಸುತ್ತೆ ಅಂತಂದರೆ, ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಉಸ್ತುವಾರಿ ಸಚಿವರು, ಬೆಳಗಾವಿಯನ್ನು ತಮ್ಮ ರಾಜಕಾರಣದ ಹಿಡಿತವನ್ನಾಗಿ ಮಾಡಿಕೊಂಡಿರೋರು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಹೇಳಬೇಕು ಅಂತಂದರೆ, ಲಕ್ಷ್ಮಣ್ ಜಾರಕಿಹೊಳಿ ಅವರ ಸುಪುತ್ರರು ಅವರು, ಅವರ ಸಹೋದರರು ರಮೇಶ್ ಜಾರಕಿಹೊಳಿ, ಭೀಮ್ಶಿ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಹುಟ್ಟಿ ಬೆಳೆದವರು ಮತ್ತು ಇವತ್ತು ಇರುವಂತಹ ಸತೀಶ್ ಜಾರಕಿಹೊಳಿ. ಈ 5 ಜನ ಸಹೋದರರು ಬಲಾಢ್ಯರು. ಬೆಳಗಾವಿಯ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಸಹ ಆ ಒಂದು ಕುಟುಂಬದ ಪ್ರಾಬಲ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಗೋಕಾಕ್, ಅರಬಾವಿ, ಯಮಕನ ಮರಡಿ, ಹೀಗೆ 3 ಭಾಗಗಳಲ್ಲೂ ಕೂಡ ತಮ್ಮ ರಾಜಕೀಯ ಪ್ರಭಾವವನ್ನು ಮಾತ್ರವಲ್ಲ, ಇಡೀ ಬೆಳಗಾವಿಯನ್ನು ತಮ್ಮ ಕೈವಶ ಮಾಡಿಕೊಂಡು ತಮ್ಮದ ಮಾತು, ತಮ್ಮದೇ ಅಧಿಕಾರ ನೀಡಬೇಕು ಅನ್ನೋದು ನೋಡೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ ಅಹಿಂದ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ಸಹಾಯವನ್ನು ಮಾಡಿ ನಿಂತಿದ್ರು. ಮುಕ್ತವಾಗಿ ಹೇಳಬೇಕು ಅಂತಂದರೆ, ಆ ಅಹಿಂದ ಏನು ಒಂದು ಹೋರಾಟ ಇತ್ತು, ಸಿದ್ದರಾಮಯ್ಯನವರು JDS ಇಂದ ಕಾಂಗ್ರೆಸ್ಸಿಗೆ ಬರೋದಕ್ಕೆ ಮುನ್ನ ನಡೆದಂಥ ಆ ಅಹಿಂದ ಹೋರಾಟದಲ್ಲಿ ತಮ್ಮ ಸಂಪತ್ತನ್ನು ಸಹ ಸಿದ್ದರಾಮಯ್ಯನವರು ಕೊಟ್ಟು, ಕಾರು, ಹೆಲಿಕಾಪ್ಟರ್ನ ಕೊಟ್ಟು ತಾವು ಅದರಲ್ಲಿ ನಿಂತಿದ್ರು. ಹಾಗೆಯೇ JDS ಇಂದ ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜೊತೆಯಲ್ಲೇ ಬಂದವರು, ಅವನ್ನ ಹಿಂಬಾಲಿಸಿದವರು ಕೂಡ ಸತೀಶ್ ಜಾರಕಿಹೊಳಿ ಅವರು. ಇಂಥ ಪ್ರಭಾವಿ ಸಚಿವರು ಇವತ್ತು ಮಾಜಿ ಸಂಸದ, ಭಾರತೀಯ ಜನತಾ ಪಕ್ಷದ ರಮೇಶ್ ಕತ್ತಿಯವರ ಪ್ಯಾನಲ್ ಎದುರಿಗೆ ಇವರ ಒಂದು ಆಟ ನಡೀಲಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗೆ ಉಮೇಶ್ ಕತ್ತಿ ಅವರು ತೀರೋದ ನಂತರ ಅವ್ರ ಮಗ ನಿಖಿಲ್ ಕತ್ತಿ ಅವರು ಹುಕ್ಕೇರಿಯ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದಾದ ನಂತರ ಆದರೆ ಏನು ಒಂದು ಚಿಕ್ಕೋಡಿಯ ಸಂಸದರಾಗಿದ್ದಂತಹ ಮಾಜಿ ಸಂಸದರಾಗಿರುವಂತಹ ರಮೇಶ್ ಕತ್ತಿ ಅವರು
ಅಲ್ಲಿನ ಅವಕಾಶ ವಂಚಿತರಾಗ್ತಾರೆ. ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೆಲ್ತಾರೆ. ಆ ನಂತರ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಎದುರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತೋಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇವತ್ತು ಸಂಸದರಾಗಿ ದೆಹಲಿನಲ್ಲಿದ್ದಾರೆ, ಕಾಂಗ್ರೆಸ್ನ ಸಂಸದರಾಗಿ. ಒಟ್ಟಾರೆ ಈ ಒಂದು ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಅವರು ಗೋಕಾಕನ್ನು ಬಿಟ್ಟು ಅರಬಾವಿಯನ್ನ ಜೊತೆಗೆ ಯಮಕನ ಮರಡಿಯ ಜೊತೆಗೆ ಉಕ್ಕೇರಿಗೆ ಲಗ್ಗೆ ಹಾಕಿದ್ದಾರೆ. ಉಮೇಶ್ ಕತ್ತಿ ಅವರ ಒಂದು ಗೈರಿನಲ್ಲಿ ಅವರು ಇವತ್ತಿಲ್ಲ, ಅವರ ಗೈರಿನಲ್ಲಿ ತಾವು ಉಕ್ಕೇರಿಯನ್ನು ಕೂಡ ತಮ್ಮ ಕಬ್ಜಾ ಮಾಡಿಕೊಳ್ಬೇಕು, ತಮ್ಮ ಕೈವಶ ಮಾಡಿಕೊಳ್ಬೇಕು, ತಮ್ಮ ರಾಜಕೀಯ ಸ್ಥಾನವನ್ನು ಅಲ್ಲೂ ಕೂಡ ಗಳಿಸಬೇಕು ಅನ್ನೋ ಒಂದು ಇಚ್ಛೆ ಆಕಾಂಕ್ಷೆ ಅವರದು. ಸತೀಶ್ ಜಾರಕಿಹೊಳಿ ಅವರು ಸುಮ್ಮನಿರೋ ಜಾಯಮಾನದವರಲ್ಲ, ನೀವು ಗಮನಿಸಿರಬೇಕು. ರಾಜ್ಯದ ಬಹುತೇಕ ಕಡೆ ಅವರಿಗೂ ಪ್ರಚಾರವನ್ನು ಮಾಡ್ತಾರೆ. ನಿಪ್ಪಾಣಿನಲ್ಲಿ ಅಥಣಿಯಲ್ಲಿ ಅವ್ರ ಮಾತು ನಡೆಯುತ್ತೆ. ಕೆಲವೊಂದು ಸ್ಥಾನಮಾನಗಳ ವ್ಯತ್ಯಾಸವನ್ನು ಕೂಡ ನಾವು ನೋಡಿದ್ದೇವೆ. ಇಂಥ ಪ್ರಭಾವಿ ಸಚಿವರು ಅವರ ಈ ಒಂದು ಶಕ್ತಿಯನ್ನು ಬಳಸಿ ಕೂಡ ರಮೇಶ್ ಕತ್ತಿಯವರ ಬಣ ಗೆಲ್ಲುತ್ತೆ. ಹೇಗೆ ಗೆಲ್ಲುತ್ತೆ ಅಂತಂದರೆ, ರಮೇಶ್ ಕತ್ತಿಯವರಿಗೆ ಇಡೀ ಲಿಂಗಾಯತ ಒಕ್ಕೂಟ, ಇಡೀ ಲಿಂಗಾಯತರ ಶಕ್ತಿ ಅಲ್ಲಿ ಒಕ್ಕೂಟವಾಗಿ ಕಾಂಗ್ರೆಸ್ಸಿನಲ್ಲಿದ್ದಂತಹ ಎ ಬಿ ಪಾಟೀಲ್ ಅವರು ಸಹ ಒಂದು ಕಾಲದಲ್ಲಿ ಎ ಬಿ ಪಾಟೀಲ್ ಅವರು ರಮೇಶ್ ಜಾರಕಿಹೊಳಿ ಅವರ ಗುರುಗಳಾಗಿರ್ತಾರೆ. ಅಂಥ ಆಪ್ತರು ಹಿರಿಯರು ಆದಂತಹ ಮಾಜಿ ಸಚಿವರು ಎ ಬಿ ಪಾಟೀಲ್ ಅವರು ರಮೇಶ್ ಕತ್ತಿ ಅವರ ಜೊತೆ ನಿಲ್ತಾರೆ. ಹಾಗೆಯೇ ಈ ತೆರೆಮರೆಯ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಈ ಒಂದು ಲಿಂಗಾಯತ ಒಕ್ಕೂಟದಲ್ಲಿ ಸಹಾಯ ಮಾಡಿದ್ರು. ಹಾಗೆಯೇ ನಮ್ಮ ಯತ್ನಾಳ್ ಅವರು, ಎಲ್ಲರೂ ಕೂಡ ಪಂಚಮಸಾಲಿ ಲಿಂಗಾಯತರು, ವೀರಶೈವ ಲಿಂಗಾಯತರು, ಎಲ್ಲ ಲಿಂಗಾಯತರು ಕೂಡ ರಮೇಶ್ ಕತ್ತಿಯವರ ಜೊತೆಯಲ್ಲಿ ನಿಂತರು. ಇಡೀ ಉಕ್ಕೇರಿನಲ್ಲಿ ಲಿಂಗಾಯತರು ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಿದ್ರು. ಹಾಗೆಯೇ ಜಾರಕಿಹೊಳಿ ಕುಟುಂಬದ ಬಗ್ಗೆ, ಜಾರಕಿಹೊಳಿ ಅವರ ಪ್ರಾಬಲ್ಯದ ಬಗ್ಗೆ ಅವರು ತಮ್ಮ ಮತದಾರರಿಗೆ, ತಮ್ಮ ತಾಲೂಕಿನ ಜನಗಳಿಗೆ ಎಚ್ಚರಿಸಿ ಜಾಗೃತಿಯನ್ನು ಮೂಡಿಸಿದರು. ನಾವೇನಾದರೂ ಗೆದ್ದರೆ ನಾವು ಹೋಗಿ ಅವರ ಎದುರಿಗೆ ದೈನ್ಯತೆಯಿಂದ ನಿಂತ್ಕೊಳ್ಬೇಕಾಗತ್ತೆ. ಹಾಗಾದ್ಮೇಲೆ ಉಕ್ಕೇರಿಯ ಸ್ವಾಭಿಮಾನದ ಪ್ರಶ್ನೆ, ಉಕ್ಕೇರಿಯ ಸ್ವಾಭಿಮಾನಿಯಾಗಿ ನೀವು ಮತವನ್ನು ಚಲಾಯಿಸಿ ನಮ್ಮನ್ನು ಗೆಲ್ಲಿಸಿ ಅಂತೇಳಿ ಒಂದು ಹೋರಾಟವನ್ನು, ಅಭಿಯಾನವನ್ನು ಮಾಡಿದ್ರು. ಇದರಲ್ಲಿ ಶಾಸಕ ನಿಖಿಲ್ ಕತ್ತಿಯವರು, ಅನೇಕ ಜನರು ರಮೇಶ್ ಕತ್ತಿಯವ್ರ ಜೊತೆ ನಿಂತಿದ್ರು. ಉಕ್ಕೇರಿನಲ್ಲೇ ಆ ಮತದಾನದ ಒಂದು ಸಂದರ್ಭದಲ್ಲಿ ಪ್ರಭಾವಿ ಮಾಜಿ ಸಂಸದರು ಅವ್ರ ಮೇಲೇ ಜಾರಕಿಹೊಳಿ ಅವರ ಗುಂಪು ತೋಳೇರಿಸಿ ಅವ್ರ ಮೈ ಮೇಲೆ ಹೋಗುತ್ತೆ ಅನ್ನೋ ಒಂದು ದೃಶ್ಯಗಳನ್ನು ನೋಡಿದಂತಹ ಉಕ್ಕೇರಿಯ ಜನ, ಇಲ್ಲ ನಮ್ಮ ಲಿಂಗಾಯತ ಕೋಮಿನ ನಮ್ಮ ಪ್ರಭಾವಿ ನಾಯಕನ ಮೇಲೇ ಇವರು ತೋಳೇರಿಸ್ತಾ ಇದ್ದಾರೆ ಅಂದಮೇಲೆ ನಾಳೆ ದಿನ ನಮ್ಮ ಕಥೆ ಏನಾಗಬೇಡ ಅಂತ ಗ್ರಹಿಸಿ ಈ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರ ಒಂದು ಪ್ಯಾನಲ್ನ ಗೆಲ್ಲಿಸಿದ್ದಾರೆ ಅಂತ. ಹಾಗೆಯೇ ಎ ಬಿ ಪಾಟೀಲ್ರು, ಎ ಬಿ ಪಾಟೀಲ್ ಏನು ಸಂಕೇಶ್ವರ ಭಾಗದಲ್ಲಿ, ಉಕ್ಕೇರಿ ಭಾಗದಲ್ಲಿ ಪ್ರಭಾವಿಗಳು, ಒಂದು ಗೌರವಯುತವರು, ಮಾಜಿ ಸಚಿವರು, ಅವರ ಶಕ್ತಿ ಮತ್ತು ಪ್ರಾಬಲ್ಯ ಕೂಡ ಈ ಚುನಾವಣೆ ಗೆಲುವಿನಲ್ಲಿ ಅವರ ಒಂದು ವಿಚಾರನೂ ಇದೆ. ಹಾಗೆಯೇ ಭಾರತೀಯ ಜನತಾ ಪಕ್ಷ ಮತ್ತು ಹಿಂದುತ್ವ, ಬಹುತೇಕ ಜಾರಕಿಹೊಳಿ ಅವರು ನಿಮ್ಗೆ ನೆನಪಿರಬೇಕು, ಅವರು ಪ್ರಗತಿಪರರು, ಅವರು ಯಾವುದೇ ಒಂದು ನಾಸ್ತಿಕ ರೀತಿ ನಾವು ನೋಡುವ ಹಾಗೆ ಅನೇಕ ಗ್ರಹಣದ ದಿನ, ಒಂದು ಶಿವರಾತ್ರಿ ದಿನ ಸ್ಮಶಾನದಲ್ಲಿ ಹೋಗಿ ಊಟ ಮಾಡುವಂಥದ್ದು, ಸ್ಮಶಾನದಲ್ಲಿ ದಿನ ಕಳೆಯುವಂಥದ್ದು, ಇವನ್ನೆಲ್ಲವನ್ನ ಈ ಮೂಢನಂಬಿಕೆಗಳ ವಿರುದ್ಧ ಆಂದೋಲನವನ್ನು ಮಾಡಿದವರು ಸತೀಶ್ ಜಾರಕಿಹೊಳಿ. ಇವರ ವಿರುದ್ಧ ಅಂದರೆ ಅಲ್ಲಿ ಆಸ್ತಿಕತೆ, ಅಂದರೆ ದೇವರಿದ್ದಾನೆ, ಹಿಂದುತ್ವ, ಇದೆಲ್ಲ ಭಾರತೀಯ ಜನತಾ ಪಕ್ಷದ ಒಂದು ಆಂತರಿಕ ಶಕ್ತಿಗಳು. ಇವೆಲ್ಲವೂ ಕೂಡ ಇಲ್ಲಿ ಕೆಲಸ ಮಾಡಿವೆ. ಹಾಗೆಯೇ ಎಲ್ಲೋ ಒಂದು ರಮೇಶ್ ಕತ್ತಿಯವರು, ಉಮೇಶ್ ಕತ್ತಿಯವರ ಅಗಲಿಕೆಯ ನಂತರ ಬಹಳ ಪರಿವರ್ತನೆ ಆಗಿದ್ದಾರೆ. ಜನರನ್ನು ಬಹಳ ಹತ್ತಿರದಿಂದ ನೋಡುವಂಥದ್ದು, ಅವ್ರ ಸಮೀಪಕ್ಕೆ ಹೋಗುವಂಥದ್ದು, ಅವ್ರಿಗೆ ಸ್ಪಂದಿಸುವಂಥದ್ದು, ಅವರ ಕಷ್ಟ ಸುಖಗಳಿಗೆ ಆಲಿಸುವಂಥದ್ದು, ಇವೆಲ್ಲವನ್ನು ಒಂದು ಹೊಸ ಪರಿವರ್ತನೆಯನ್ನು ರಮೇಶ್ ಕತ್ತಿಯವರಲ್ಲಿ ಕಂಡಿದ್ದಾರೆ. ಹಾಗೆಯೇ ಇನ್ನೊಂದು ವಿಶೇಷ ಶಕ್ತಿ ಅಂತಂದರೆ ಅದು ಉಮೇಶ್ ಕತ್ತಿಯವರು. ಮಾಜಿ ಸಚಿವರು, ಅನೇಕ ಬಾರಿ ಕರ್ನಾಟಕದಲ್ಲೇ ಅವರ ಹೇಳಿಕೆಗಳು ಸಂಚಲನೆಯನ್ನು ಕೊಟ್ಟಿವೆ.
ವಿಶಾಲ ಕರ್ನಾಟಕವನ್ನೇ ಅವರು ಒಮ್ಮೊಮ್ಮೆ ವಿಭಜನೆ ಮಾಡಿ ಮಾತಾಡಿದ್ದಾರೆ. ಹೌದು, ನಮ್ಮ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಬಗ್ಗೆ ನೀವು ಧೋರಣೆ ಮಾಡ್ತಾ ಇದ್ದೀರಿ, ನಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ, ಹಾಗಾಗಿ ನಮಗೆ ಉತ್ತರ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕವನ್ನು ಇವನ್ನ ಭೇದಿಸಿ ವಿಭಾಗಿಸಿ ಕೊಡಿ, ನಾನೇ ಮುಂದಿನ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಅಂತೆಲ್ಲ ಉಮೇಶ್ ಕತ್ತಿ ಅವರು ಮಾತಾಡ್ತಾ ಇದ್ರು. ಅಷ್ಟು ನೇರವಾಗಿ ಮಾತಾಡ್ತಾ ಇದ್ರು, ಅಷ್ಟು ಎದೆಗಾರಿಕೆ ಇತ್ತು. ಅಂಥ ವ್ಯಕ್ತಿಯವರು ಹೃದಯಾಘಾತಕ್ಕೆ ಅವರು ಸಿಕ್ಕಿ ನಿಧನರಾದ ಮೇಲೆ ಅವರ ಒಂದು ಶಕ್ತಿ, ಅವರ ಬಗ್ಗೆ ಜನರಿಗಿದ್ದಂಥ ಒಂದು ಒಲವು, ಅವರು ಮಾಡಿದಂಥ ಸಾಮಾಜಿಕ ಸೇವೆ, ಹಾಗೆಯೇ ಒಂದಷ್ಟು ಸಹಾನುಭೂತಿ ಕೂಡ ಈ ಒಂದು ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದೆ. ಇವೆಲ್ಲವೂ ಸೇರಿ ರಮೇಶ್ ಕತ್ತಿ ಅವರ 15 ಸ್ಥಾನಗಳಿಗೆ 15 ಸ್ಥಾನಗಳನ್ನು ಕೂಡ ಅವರು ಗೆದ್ದಿದ್ದಾರೆ. ಇವತ್ತು ರಮೇಶ್ ಕತ್ತಿ ಅವರ ಮುಂದಿರುವಂತಹ ಪ್ರಶ್ನೆ ಏನು ಅಂತಂದರೆ, ಮುಂದಿನ ಅವರ ಸವಾಲುಗಳೇನು? ಇವತ್ತು ಜಾರಕಿಹೊಳಿ ಅವರು ತಮ್ಮ ಹುಕ್ಕೇರಿಯ ವ್ಯಾಪ್ತಿಗೆ ಬರೋದನ್ನು ಅವರು ಇವತ್ತು ನಿಯಂತ್ರಿಸಿದ್ರು. ಇದು ಎಲ್ಲಿವರೆಗೆ ನಿಲ್ಲುತ್ತೆ? ಇವತ್ತು ಲಿಂಗಾಯತರ ಎಲ್ಲರೂ ಸೇರಿ ಇವರಿಗೆ ಆಂತರಿಕವಾಗಿ ಶಕ್ತಿಯನ್ನು ಕೊಟ್ಟರು. ಅದು ಯಾರೇ ಆಗಿರ್ಬೋದು, ಅದು ತೆರೆಮರೆಯ ಹಿಂದೆ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಜಾರಕಿಹೊಳಿ ಕುಟುಂಬದವರು ಹೇಗೆ ಅವರ ಕುಟುಂಬವನ್ನು ಕಾಪಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಡಿದ್ರು, ಅದೇ ರೀತಿ ಲಿಂಗಾಯತ ಜನ ಕೂಡ ಬೆಳಗಾವಿನಲ್ಲಿ ಬಹುಪಾಲು ಜನ ಇರೋದ್ರಿಂದ ಅವರು ಕೂಡ ತಮ್ಮವರಿಗೆ ಹೆಚ್ಚು ಒಲವು ಮತ್ತು ಶಕ್ತಿಯನ್ನು ನೀಡಿ ಈ ಒಂದು ಎಲೆಕ್ಷನನ್ನು ಗೆಲ್ಲುವಂತೆ ಮಾಡಿದ್ದಾರೆ. ಈ ಒಂದು ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಶಕ್ತಿ ಸಹಕಾರ ಸಂಘದ ಈ ಒಂದು ಚುನಾವಣೆ ಕರ್ನಾಟಕದಲ್ಲಿ ಒಂದು ಹೊಸ ದಿಕ್ಸೂಚಿಯನ್ನೇ ಆರಂಭಿಸಿದೆ. ನೋಡೋಣ ಮುಂದೆ ಈ ರಮೇಶ್ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಜೊತೆಯ ಯಾವ ಯಾವ ಹೊಸ ಹೊಸ ವಿಚಾರಗಳಿಗೆ ಆರಂಭ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನಷ್ಟು ಸುದ್ದಿಗಳ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಹೀಗೆ ನೋಡ್ತಾ ಇರಿ. ನಿಮ್ಮ ಸಹಕಾರ ನಮಗೆ ತುಂಬ ಮುಖ್ಯ ಅಂತ ಹೇಳ್ತಾ ನಾನು ಇನ್ನು ಹೋಗಿ ಬರ್ತೀನಿ. ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.